ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜೂನ್ 30 ನನ್ನ ತಂಗಿ ಬರ್ಡೇ. ಮೊನ್ನೆ ನನ್ನ ಮಗಳ ಬರ್ಡೇ ದಿನ ತೋರಿಸಿದ್ನಲ್ಲ, ಅವ್ರ ಮನೆಗೆ ಹೋಗಿ ಚಿಚ್ಚಿ ಅಂತ ಕರೀತಾರಂತ. ಸೊ ನನ್ನ ತಂಗಿ ಬರ್ಡೇ, ನಾವು 3 ಜನ, ನಮ್ಮ ಅಣ್ಣ, ನಾನು, ನನ್ನ ತಂಗಿ 3 ಜನ ತುಂಬಾ ಕ್ಲೋಸ್ಲಿ ಅಟ್ಯಾಚ್ಡ್. ಒಂಥರ ಮೆಂಟಲಿ 3 ಜನ ವೆರಿ ಎಮೋಷನಲಿ ಆಲ್ಸೋ ಅಟ್ಯಾಚ್ಡ್. ಅವಳು ಆಕ್ಚುಲಿ ಅವ್ರ ಮಮ್ಮಿ ಡ್ಯಾಡಿ ನೋಡಕ್ ಬಂದೇ ಬರ್ತಾಳೆ ಅಂತ ಗೊತ್ತು. ಅವಳಿರೋದು ಬಂದು ಪಿನ್ಯ ದಾಸರಳ್ಳಿಲಿ, ನಾನು ಮತ್ತೆ ಮಮ್ಮಿ ಡ್ಯಾಡಿ ಇರೋದೆಲ್ಲ ಬಸವೇಶ್ ನಗರ್ ಹತ್ರದಲ್ಲೇ, ಮಮ್ಮಿ ಮನೆ ಹತ್ರನೇ ನಾನು ಇರೋದು. ಸೊ ಅವ್ಳ ಮಮ್ಮಿ ಡ್ಯಾಡಿ ನೋಡಕ್ ಬಂದಿದ್ದಾಳೆ ಅಂತ ನಂಗೆ ಗೊತ್ತಾಯ್ತು. ಸೊ ನಾನು ನನ್ನ ಮಕ್ಳೆಲ್ಲ ಈಗ ಕೇಕ್ ಕಟ್ ಮಾಡ್ಸೋದಿಕ್ಕೆ ಅಂತ ಮಮ್ಮಿ ಮನೆಗೆ ಹೋಗ್ತಿದೀವಿ. ಶಿ ಡೋಂಟ್ ನೋ ನಾವು ಕೇಕ್ ಕಟ್ ಮಾಡ್ಸಕ್ ಹೋಗ್ತಿದೀವಿ ಅಂತ, ಜಸ್ಟ್ ಮೀಟ್ ಮಾಡಕ್ ಬರ್ತೀವಿ ಅಂತ ಅಷ್ಟೇ ಹೇಳಿದೀವಿ. ಸೊ ನೋಡೋಣ, ಅಲ್ಲಿ ಹೋಗಿ ಕೇಕ್ ಕಟ್ ಮಾಡ್ಸೋಣ. ಸೊ ಇವತ್ತು ನೀವೆಲ್ಲರೂ ನಮ್ಮ ಮಮ್ಮಿ ಡ್ಯಾಡಿ ನನ್ನ ತಂಗಿ ಎಲ್ಲಾರು ಮೀಟ್ ಮಾಡ್ತೀರಾ. ಫಾರ್ ದಿಸ್ ಬ್ಲೂಬೆರಿ ಸರಿ ಪ್ಯಾಕ್ ಮಾಡ್ಬಿಟ್ಟು, ಥರ್ಡ್ ಒನ್ ಬ್ಲೂಬೆರಿ. ಆಕ್ಚುಲಿ ಜೂನ್ ಮತ್ತೆ ಜುಲೈ ನಮ್ಮ ಮನೇಲಿ ಹೇಗೆ ಅಂದ್ರೆ ಬರ್ಡೇ ಸೆಲಿಬ್ರೇಷನ್ ಸೀಸನ್. ಯಾಕಂದ್ರೆ ಜೂನ್ 13 ನಮ್ ಭುವನ್ ಬರ್ಡೇ, ನನ್ನ ತಂಗಿ ಮಗಂದು. ಅವ್ನು ಹುಟ್ಟಿದ 6 ದಿನಕ್ಕೆ ನನ್ ಚಿಕ್ಕ ಮಗಳು ಹುಟ್ಟಿರೋದು. ಸೊ ಅವ್ನು ಜೂನ್ ಸೇಮ್ ಇಯರ್, ಅವ್ರಿಬ್ರು 6 days ಡಿಫ್ರೆನ್ಸ್ ಅಲ್ಲಿ. ಸೊ ಜೂನ್ 13 ಅವ್ನ್ ಬರ್ಡೇ, ಜೂನ್ 19 ನನ್ನ ಚಿಕ್ಕ ಮಗಳ ಬರ್ಡೇ. ಅದನ್ನಾಗ್ಲೇ ವ್ಲಾಗ್ಸ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ. ಇವತ್ತು ಜೂನ್ 30 ನನ್ನ ತಂಗಿ ಬರ್ಡೇ. ಜುಲೈ 2 ನಾಡಿದ್ದು ಥರ್ಸ್ಡೇ ನಮ್ಮ ಮಮ್ಮಿ ಡ್ಯಾಡಿದು ಆನಿವರ್ಸರಿ. ಪ್ರತಿ ವರ್ಷ ನಮ್ಮ ಮಮ್ಮಿ ಡ್ಯಾಡಿದು ಆಕ್ಚುಲಿ ಡೇಟ್ ಆಫ್ ಬರ್ತ್ ನಮ್ಗೆ ನೀಟಾಗಿ ಗೊತ್ತಿಲ್ಲ ಅಂತ ಹೇಳಿ, ನಾವು ಮಕ್ಳಿರುವಾಗಿಂದಾನು ಅವ್ರದ್ದು ಆನಿವರ್ಸರಿನ ಅವರು ಸೆಲೆಬ್ರೇಟ್ ಮಾಡ್ಕೋತಿದ್ರು. ಸೊ ನಾವು ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೀವಿ. ಸೊ ನಮ್ಮ ಮಮ್ಮಿ ಡ್ಯಾಡಿದು ಆನಿವರ್ಸರಿನೇ ಅವ್ರ ಬರ್ಡೇ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡೋದ್ರಿಂದ ನಾವೆಲ್ಲ ಮಕ್ಕಳು ಅವತ್ತು ಸೇರ್ತೀವಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು, ಅದೇ ಅವ್ರಿಗೊಂಥರ ಖುಷಿ ಎಲ್ಲಾರು ಸೇರೋದು. ನನ್ನ ಬರ್ಡೇ ಕೂಡ ಜುಲೈಯಲ್ಲೇ ಬರುತ್ತೆ. ಸೊ ಜುಲೈ ಫುಲ್ಲಿ, ಮತ್ತೆ ನಮ್ಮ ಅಕ್ಕೆ ಬರ್ಡೇನು, ನಮ್ಮ ಅಣ್ಣನ ಹೆಂಡತಿ ನಮ್ಮ ಅಕ್ಕೆ ಬರ್ಡೇನು ಜುಲೈಯಲ್ಲೇ. ಜೂನ್ ಜುಲೈ ಫುಲ್ ಆಫ್ ಸೆಲಿಬ್ರೇಷನ್ಸ್. ಚೆನ್ನಾಗಿ ತಿಂದು 1-2 kg ದಪ್ಪ ಆಗ್ಬೋದು ಎಲ್ಲಾರು. ಗೊತ್ತಿಲ್ಲ, ನಮ್ ಕೇಕ್ ಕಟ್ ಮಾಡಿಸ್ತಾ ಇರೋದು. ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ಹೋಗ್ತಾ ಇದೀವಿ ಇವಾಗ, ತಗೊಂಡು ಅಲ್ಲಿ ನಮ್ ಚಿಚ್ಚಿ. ವಾವ್, ಸೋ ನೈಸ್ ಕಾಂಬಿನೇಷನ್. ಥ್ಯಾಂಕ್ ಯು. ಇವ್ರೆ ಬರ್ತ್ಡೇ ಗರ್ಲ್. ಇವಳು ಎಷ್ಟ್ ಚೆನ್ನಾಗಿರೋ ಫೋಟೋ ಹಾಕಿದ್ಲು ಅಂತ ಇದಕ್ಕೆ ಇಲ್ಲ, ಈ ಸ್ಯಾರಿ ನೀನ್ ಕಲರ್ ಕಾಂಬಿನೇಷನ್ ಹೇಳಿದಾಗ ನಾರ್ಮಲ್ ಅನ್ಕೊಂಡಿದ್ದೆ, ಬಟ್ ವೇರ್ ಮಾಡ್ದಾಗ ಸಖತ್ತಾಗಿದೆ, ಟ್ರೆಡಿಷನಲ್ ಆಗಿ. ನೋಡಿ, ಇವ್ರು ನಮ್ ಡ್ಯಾಡಿ. ಇವರಿಗೆ ಯಾವಾಗ ಕೆಮ್ಮು ಜಾಸ್ತಿ ಬರುತ್ತೆ ಅಂದ್ರೆ, ಡ್ಯಾಡಿ ನಿನ್ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಡ್ಯಾಡಿ ಅಂದಾಗ ಕೆಮ್ಮು ಜಾಸ್ತಿ ಬಂದ್ಬಿಡುತ್ತೆ. ಆನ್ಸರೇ ಹೇಳಕ್ಕಾಗ್ತಿರೋ ಅಷ್ಟು ಕೆಮ್ಮು ಬರುತ್ತೆ. ಆ ತರ ಜಾಣ ನಮ್ಮಪ್ಪ ಅಲ್ವಾ ಡ್ಯಾಡಿ? ಆದ್ರೆ ಮಾತ್ರ ಭಲೇ ಜಾಣ ನಮ್ಮಪ್ಪ. ಇದುವರೆಗೂ ನಮ್ಗ್ ಗೊತ್ತಿಲ್ದಿರೋ ಗುಟ್ಟಂದ್ರೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್. ಬಂದ್ಲಾ? ಎಲ್ಲಾರು ಒಂದೇ ಸಮ ಮಾಡ್ಬಿಟ್ರೆ ನೀನ್ ಕನ್ಫ್ಯೂಸ್ ಆಗ್ಬಿಡ್ತೀಯಲ್ಲ, ನೆನ್ಪಿಟ್ಕೊಳ್ಳಿ ಅಂತ ನಿಧಾನಕ್ ಮಾಡೋಕೆ ನೋಡು. ಬೇಗ ಮಾತ್ರ ಅಷ್ಟ್ ಬರಲ್ಲ, ಬೇಗ ಮಾಡದೇ ಇರೋದಕ್ಕೆ ನಾನು ಅದೇನ್ ಮರಿಯಕ್ಕಾಗತ್ತೆ? ಇಂತ ಪೆದ್ದು ತಂಗಿನ ದೇವ್ರನ್ನ ಕೊಟ್ಟಿರೋದಕ್ಕೆ ದಿನಾ ನೆನ್ಸ್ಕೋಬೇಕು ನಾನು. ಇವಳು ಹುಟ್ಟದಾಗಿಂದ ನನಗ್ ಟೆನ್ಷನ್ ಅಂತ. ಎಷ್ಟು ಚೇಂಜ್ ನಿಮ್ದು? ನನ್ ಕತ್ತೆ ಮರಿಗೆ ಈಗ 40 ವರ್ಷ. ಇಂತ ಏನೋ ಪೆದ್ದು ಗುಂಡಿಗೆ ಸಿಕ್ಕಿರೋಂತ ಜೆಂಟಲ್ ಅಕ್ಕ, ಬುದ್ಧಿವಂತೆ ಅಕ್ಕ, ಏನ್ ಹೇಳಿ, ಇವರೆಲ್ಲ ಸಿಕ್ಕಿರೋದೇ ನನ್ ತುಂಬಾ ಖುಷಿ. ಯಾವಾಗ್ಲೂನು ನೀವು ನನ್ ಪಿಳ್ಳೆಗಳು ಯಾವಾಗ್ಲೂನು ಸಪೋರ್ಟಿವ್ ಅಪ್ಪ ನೀವೆಲ್ಲರೂನು. ಇನ್ ನಮ್ಮ ಅಪ್ಪ ಯಾವಾಗ್ಲೂನು ATM ಒಂದ್ 10,000 ಹಾಕು. ಸರಿ, ಅದೊಂಥರ ನನ್ ಕಡೆ ನಾನು ಅರ್ನಿಂಗ್ ಅಂತ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು 2012 ಇಂದ. ಅದಕ್ಕೂ ಮುಂಚೆ ಆ ಭಾಷೆ ನನ್ಗೆ ATM ಇದ್ದಂಗೆ. 200 rupees ಇಂದ ಸ್ಟಾರ್ಟ್ ಆಗಿ 2000 rupees ವರ್ಗುನು ಡ್ಯಾಡಿ ಹಾಕು ಡ್ಯಾಡಿ ಅಂದಿದ ತಕ್ಷಣ ಹಾಕ್ತಿದ್ದೀನಿ ನಮ್ಮ ಅಪ್ಪನೇ. ಆ ತರ ಸದ್ರದಿಂದ ಬಹುಶಃ ನಾವ್ ನಮ್ಮ ಹಸ್ಬೆಂಡ್ಸ್ನು ಕೇಳಕ್ಕಾಗಲ್ಲ ಅನ್ಸುತ್ತೆ, ನಮ್ಮ ಅಪ್ಪನ ಒಬ್ರನ್ ಬಿಟ್ಟು. ನಾನು ಮಮ್ಮಿನೂ ಕೇಳೋದ್ ತುಂಬಾ ಕಮ್ಮಿ. ನಮ್ಮ ಅಪ್ಪನೇ ನನಗೆ ATM. ಅವಳ ಚಿಕ್ಕ ಮಗಳಿಗೆ ಅಮ್ಮ, ಅಪ್ಪ, ಅಕ್ಕ, ಅಣ್ಣ 4 ATM. ಶಿಲ್ಪಾ ಅಂತ ಇಲ್ಲೇ ಇದ್ದಾರೆ. ನಮ್ಮ ಅಜ್ಜಿ ಮನೆಗೂ ಬರ್ತಾರೆ, ನಮ್ಮ ಅಜ್ಜಿಗೆ ಹೆಲ್ಪ್ ಮಾಡೋದಕ್ಕೆ. ಅವಳೊಂಥರ ಆಲ್ರೌಂಡರ್ ಇದ್ದಂಗೆ. ಒಂದ್ ಸ್ಕೂಟಿ ಕೊಡ್ಸ್ಬಿಟ್ಟಿದೀನಲ್ಲ, ಸ್ಕೂಟಿ ಆಲ್ರೌಂಡ್ ಆಕ್ಚುಲಿ ಗಾಡಿ ಓಡಿಸ್ಬೇಕಂತ ತುಂಬಾ ದಿವಸದಿಂದ ಹತ್ಕೊಂತ ಇದ್ಲಂತೆ, ಓಡ್ಸೇ ಇರ್ಲಿಲ್ವಂತೆ. ನಾನೇ ಫಸ್ಟ್ ಧೈರ್ಯ ಮಾಡಿ ಎತ್ಕೊಂಡು ಹೋಗಿ ಮನೆಗೆ ಕನ್ಸೋದು 20 ವರ್ಷದಿಂದ ಕನ್ಸು. ಸೊ ಈಗ ಓಡಿಸ್ತಾ ಇದ್ಯಾ? ಸೊ ಎಲ್ಲಾ ಹೆಣ್ಮಕ್ಳಿಗೂ ಒಂದು ಕನ್ಸು, ಆಸೆ ಅಂತ ಇರುತ್ತೆ. ಅದಕ್ಕೆ ಸಪೋರ್ಟ್ ಅಷ್ಟೇ ಬೇಕಾಗತ್ತೆ. ಆ ಸಪೋರ್ಟ್ ಒಂದು ಮಾಡಿದ್ರೆ ಅವ್ರ ಮನ್ಸು ಅದಕ್ಕೆ ಪ್ರಿಪೇರ್ ಆಗಿರುತ್ತೆ.
Happy birthday to you. Happy birthday to you. Happy birthday to you. ಆಕ್ಚುಲಿ ನಾವೆಲ್ಲರೂ ಎಮ್ಮೆ ಅಂತ ಕರೆಯೋದು, ಯಾಕಂದ್ರೆ ಮೊದ್ಲಿಂದ ಸ್ವಲ್ಪ ಅವಳು ಪೆದ್ದು ಅಂತ. ಬಟ್ ಆಕ್ಚುಲಿ ಈಗ ಶಾರ್ಪ್ ಆಗಿದ್ದಾಳೆ, ಆದ್ರೂ ಹೆಸರು ಹಾಗೆ ಉಳ್ಕೊಂಡಿದೆ. ಎಮ್ಮೆ ಆದ್ಮೇಲೆ ಶಾರ್ಪ್ ಆಗುತ್ತೆ. ಅದು ಸಾಲ್ಟ್ ಎಲ್ಲ ನಿಂತಾನೆ. ಶುಗರ್ ಪೇಷಂಟ್ಗೆ ಎಷ್ಟು ದೊಡ್ಡ ಕೆಂಪಿಸಿರ್ತದೆ ಅವ ದಿಪ್ಪ. ಓ ಬರೀ ನನ್ಗೆ ನನ್ ಇಬ್ರು ಮಕ್ಳದ್ ಎಷ್ಟು ಜವಾಬ್ದಾರಿನೋ ಇವಳ್ದು ದೊಡ್ಡ ಜವಾಬ್ದಾರಿ. ಎಲ್ಲಿ ಎಡವಟ್ ಮಾಡ್ಕೊಬಿಡ್ತಾಳು ಅನ್ನೋದು. ನಂದೇ ಇಲ್ವಾ ಎಡವಟ್ ಶಿಲ್ಪ ಇವತ್ ಕಮಿಟ್ ಆಗ್ಬಿಟ್ಟಿದ್ದಾಳೆ, ನನ್ ತಂಗಿಗೆ ಇಷ್ಟವಾಗಿರೋ ಕೊಬ್ಬರಿ ಮಿಠಾಯಿ ಮಾಡ್ಕೊಡ್ತೀನಿ ಅಂತ. ಹೇಳ್ಬೇಡ್ರಿ ಪಾಪ ಅವಳು ಅವಳಿಗೆ ಕೇಕ್ ತುಂಬಾ ಚೆನ್ನಾಗಿದೆ. ನಮ್ಮ ಅಕ್ಕ ತಂದಿರೋದು ಬಿಡಕ್ಕ. ಇವಳು 15 ದಿನಕ್ಕೆ ಒಂದ್ಸತಿ ಆಣೆ ಮಾಡ್ಕೊತಾಳೆ ನಾನ್ ಸ್ವೀಟ್ ತಿನ್ನಲ್ಲ ಅಂತ. ತಿನ್ನಿ ಅಂತ 15 ದಿನಕ್ಕೆ ಅದನ್ನು ಸೇರ್ಸಿ ತಿಂದ್ಬಿಟ್ಟಿರ್ತಾಳೆ. ಸೊ ಡಯಟ್ ನಾವ್ ಯಾರು ಸೀರಿಯಸ್ ಆಗೇ ತಗೊಳಲ್ಲ. ಹಂಗ ಅನ್ಕೊಂಡಂಗೆಲ್ಲ ನಾವ್ ಅವ್ರ ಮನೆಗೆ ಹೋಗಿ ಬ್ರೇಕ್ ಮಾಡಿಸ್ಬಿಡೋದು. ಇಲ್ಲಿದಾರಲ್ಲ ಈ ಕಪ್ಪಿಗಳು ಸಿಕ್ಕಿದ್ರೆ ಹಿಂಗೆ ಆಗೋದು. ಆಕ್ಚುಲಿ ನಾನ್ ನನ್ ತಂಗಿ ಬರ್ಡೇನ ತುಂಬಾ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ಅವಳು ನನ್ ಬರ್ಡೇನ ಪ್ರತಿ ವರ್ಷ ಒಂದ್ ಹಬ್ಬ ತರ ಸೆಲೆಬ್ರೇಟ್ ಮಾಡ್ತಾಳೆ. ಅವಳಿಗೆ ಸಖತ್ ಖುಷಿ ನಮ್ಮ ಅಕ್ಕನ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ. ಅವಳಷ್ಟು ಇನೋವೇಟಿವ್ ಎಲ್ಲ ನಾನು ಇಲ್ಲ ಖಂಡಿತವಾಗ್ಲು. ಆದ್ರೆ ನಾನ್ ಹೇಳದ್ನಲ್ಲ, ಅವಳು ನನ್ನ ತಂಗಿ ಅನ್ನೋದಕ್ಕಿಂತ ನನ್ಗೆ ಡಾಟರ್ ಫೀಲಿಂಗ್ ಅವಳ್ದು. ಒಂಥರ ರೆಸ್ಪಾನ್ಸಿವ್ ಅಕ್ಕ ನಾನು. ಯಾವಾಗ ತಟ್ ಕೆಲಸ ಮಾಡಿದ್ರೆ ಏನ್ ಮಾಡ್ತಾರೆ ಗೈಸ್, ಪ್ರೀತಿ ಬೈಗುಳ. ಓಕೆ, ಸೊ ಅವಳು ನನ್ ಬರ್ಡೇನ ಅವಳು ಏನ್ ಸೆಲೆಬ್ರೇಟ್ ಮಾಡ್ತಾಳೋ ಅದ್ರಲ್ಲೇ ಇದನ್ನು ಕಾಂಪ್ರಮೈಸ್ ಮಾಡ್ಕೊಂಬಿಡಿ ಗೈಸ್. ನನ್ ತಂಗಿಗೆ ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ನನ್ಗೊಂದ್ ½ an hour ಟೈಮ್ ಇದೆ, ಎಲ್ಲಾದ್ರೂ ಹೋಗಣ್ವಾ ಅಂತ ಹೇಳ್ದೆ. ಸೊ ಅನ್ಪ್ಲಾನ್ಡ್ ಅವಳು ಆಕ್ಚುಲಿ ಪೀಣ್ಯ ದರ್ಶನಕ್ಕೆ ಹೋಗೋ ವಯಾನೇ ಪುನೀತ್ ರಾಜ್ಕುಮಾರ್ ಸಮಾಧಿ ಇರೋದ್ರಿಂದ ಅವಳು ಕಾರಲ್ಲೇ ಬಂದಿದ್ಲು. ಸೊ ಅವಳ ಕಾರಲ್ಲೇ ನಾವೆಲ್ಲರೂ ಹೋಗ್ತಾ ಇದೀವಿ. ಅದ್ ಮುಗ್ಸಾದ್ಮೇಲೆ ನಾವೆಲ್ಲ ಕ್ಯಾಬಲ್ ರಿಟರ್ನ್ ಬರ್ಬೇಕು. ಸೊ ಅದೊಂದ್ ಶಾರ್ಟ್ ಎಲ್ಲಾರು ಒಂದ್ ಕಡೆ ಹೋದಂಗ ಆಗುತ್ತೆ ಅಂತ ಸಡನ್ ಆಗಿ ಪ್ಲಾನ್ ಮಾಡಿ ಹೋಗ್ತಾ ಇದೀವಿ. ಇದು ನಮ್ಮ ಮಮ್ಮಿನ ಇಂಟ್ರೊಡ್ಯೂಸ್ ಮಾಡಿದ್ರೇನೆ ಯಾವಾಗ್ಲೇ. ಇದು ನಮ್ ಸ್ವೀಟ್ ಮಮ್ಮಿ. ನಮ್ದೊಂಥರ ಈಗ್ಲೂ ಎವರ್ಗ್ರೀನ್ ಫೈನಾನ್ಸಿಯರ್ ಇದ್ದಂಗೆ ಅವರು. ನಾವೆಲ್ಲರಿಗೂ ಫೈನಾನ್ಸಿಯರ್ ಅವರು. ನನ್ ತಂಗಿ, ನನ್ ದೊಡ್ಡ ಮಗಳು, ನನ್ ಚಿಕ್ಕ ಮಗಳು 5 ಜನನು ಇವತ್ತು ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಹೋಗ್ತಿದೀವಿ. ನಮ್ಮ ಏರಿಯಾಗ ತುಂಬಾ ಹತ್ರ ಇದ್ರು ನಾವು ಹೋಗಿರೋದು ಒಂದ್ 2-3 ಸತಿ ಅಷ್ಟೇ. ಬಟ್ ನೆನ್ಸ್ಕೊಳ್ಳೋದಂತೂ ದಿನ ನಾನು ನನ್ ತಂಗಿ ದಿನ ನೆನ್ಸ್ಕೊತೀವಿ. ನಮ್ಮಿಬ್ರು ತುಂಬಾ ಇಷ್ಟ. ಸೊ ಇವತ್ತು ಹೋಗೋಣ ಅಂತ ಅನ್ಕೊಂತಿದೀವಿ. ನಿಲ್ಸ್ಬಿಡಿ, ಹಿಂಗೆ ಹೋದ್ರೆ ಎಲ್ಲಾದ್ರೂ ಅಂದ್ರೆ ಎಲ್ಲಾದ್ರೂ ಫುಲ್ ಎಡ್ಜಲ್ಲಿ ನಿಲ್ಸಿ ಎಲ್ಲಾದ್ರೂ. ಅವಾಗಿಂದ ಹೋಗೋ ಅಂದ್ರೆ ಎಲ್ಲೋಗ್ಲಿ ಅಂತಿದೆ. ಅಟ್ಲೀಸ್ಟ್ ದಶಮಿ ಆದ್ರೂ ಹಿಂಗೆ ಈ ಅರ್ಶುನ್ ಅಡ್ರೆಸ್ ಹೇಳಕ್ ಕೇಳ್ಬಿಡು. ಅಮ್ಮ ಈ ರೋಡಲ್ಲ ಹೋಗು, ಈ ರೋಡಲ್ಲ ಹೋಗು, ಈ ರೋಡಲ್ಲ ಹೋಗು ಅಂತಾಳೆ. ನಾವ್ ಓಡ್ಸೋರ್ ಕನ್ಫ್ಯೂಸ್ ಆಗಿ ನಿಲ್ಸ್ಬಿಡ್ಬೇಕು ಬ್ರೇಕ್ ಹಾಕಿ. ನಮ್ಮ ಮಮ್ಮಿಗೆ ರಾಜ್ಕುಮಾರ್ ಅಂದ್ರೆ ಫ್ಯಾನು. ನಮ್ ಚಿಕ್ಕ ವಯಸ್ಸಿಂದ ಏನ್ ನೆನ್ಪು ಅಂದ್ರೆ, ನಮ್ ಡ್ಯಾಡಿ ಜೊತೆ ಜಗಳಾಡ್ದಾಗೆಲ್ಲ ನಾನ್ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ಬಿಟ್ಟು ಅವ್ರ ಪಾದ ಹತ್ರ ಕುತ್ಕೊಂಡು ಹತ್ ಬಿಡ್ತೀನಿ ಅಂತ ನಮ್ಮ ಮಮ್ಮಿ ಯಾವಾಗ್ಲೂ ಹೇಳ್ತಿದ್ ನೆನ್ಪು. ನಮ್ಮ ಅಪ್ಪ ಆಯ್ತು ಹೋಗಮ್ಮ, ಅಲ್ಲೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕಬ್ಬ ಅಂತ ರೇಗಿಸ್ತಿತ್ತು. ನಮ್ಮ ಮಮ್ಮಿಗೆ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ಪಂಚ ಪ್ರಾಣ ಅಂತಾನೆ ಹೇಳ್ಬೋದು. ಅವ್ರದ್ದು ಹಾಡ್ ಬರ್ತಾ ಇದ್ರೆ, ಅವ್ರ ಫಿಲಿಂ ಬರ್ತಿದ್ರೆ ನಾವ್ ಯಾರು ಮಾತಾಡಂಗಿರ್ಲಿಲ್ಲ ಚಿಕ್ಕ ಮಕ್ಳಿದ್ದಾಗ. ಬಹುಶಃ ನಾನು ನನ್ನ ತಂಗಿ ಅದೇ ತರ ಪುನೀತ್ ರಾಜ್ಕುಮಾರ್ ಫ್ಯಾನು. ಈಗ ಅವ್ರ ಬಗ್ಗೆ ನೆನ್ಸ್ಕೊಂಡು ನಮ್ಗ್ ಕಣ್ಣಲ್ಲಿ ನೀರ್ ತುಂಬಿ ಬರುತ್ತೆ. ಇಷ್ಟ ವರ್ಷ ಆದ್ರೂನು ಆ ನೋವು ಅನ್ನೋದು ಕಮ್ಮಿನೇ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಬಹುಶಃ ಈ ತರ ಫೀಲ್ ನಾನು ಹೇಳ್ತಿರೋದು ತುಂಬಾ ಜನ ಕನೆಕ್ಟ್ ಆಗುತ್ತೆ ಅನ್ಸುತ್ತಲ್ವಾ. ಬಾಜಿ ಹೋಗೋಣ. ಏನ್ ಅನ್ಸ್ತಿದೆ ಸಿಚ್ಚಿ? ಪುನೀತ್ ರಾಜ್ಕುಮಾರೇ ಒಂಥರ ಕೇಳಿದ ತಕ್ಷಣನೇ ರೋಮಾಂಚನ ನನಗೆ. ಸೊ ಅವರಲ್ಲಿ ಕಲ್ತಿದ್ 2 ವಿಷಯ ಏನು ಅಂತಂದ್ರೆ, ನಂಗೆ ಈ ಜಾಗದಲ್ಲಿ ಬಂದಿದ ತಕ್ಷಣ ಯೂಶಲಿ ಎಮೋಷನ್ ಆಗ್ತೀನಿ. ನಂಗೆ ಕ್ಯಾಮ್ರಾ ಎಲ್ಲ ಇಷ್ಟ ಅಲ್ಲ, ಬಟ್ ಸ್ಟಿಲ್ ಏನು ಲೈಫಲ್ಲಿ ಎಕ್ಸ್ಪೆಕ್ಟೆನ್ಸಿ ಇಲ್ಲದೆ ಇರೋದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಮೇಯ್ನು. ಮತ್ತೆ ನಮ್ಮ ಹತ್ರ 100 ರೂಪಾಯಿ ಇರ್ಲಿ, 10 ರೂಪಾಯಿ ಯಾರಿಗಾದ್ರೂ ಕೊಡೋದನ್ನ ಕಲಿಬೇಕು ಅನ್ನೋದನ್ನ ನಾನು ಕಲ್ತಿರೋದಷ್ಟೇ.
ಸೊ ಇಲ್ಲಿಂದ ನನ್ನ ತಂಗಿ ಡಿಸ್ಪರ್ಸ್ ಆಗ್ತಾಳೆ ಅವ್ರ ಮನೆಗೆ, ಯಾಕಂದ್ರೆ ಅಲ್ಲೋಳ ಫ್ರೆಂಡ್ ಅವ್ರ ಹಸ್ಬೆಂಡ್ ಎಲ್ಲಾರು ಇನ್ನು ಸೆಲೆಬ್ರೇಷನ್ ಕಂಟಿನ್ಯೂ ಇಲ್ಲ, ಇನ್ನು ಮುಕ್ಕಾಲ್ ದಿನದ್ದು. ಸೊ ಇಲ್ಲಿಂದ ನಾವು ಹಿಂಗೆ ರಿಟರ್ನ್ ಆಗ್ತಿದೀವಿ. ಸೊ ಹ್ಯಾಪಿ ಡೇ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಷ್ಟೊತ್ತು ನನ್ನ ಟೈಮ್ ಕೊಟ್ಟು ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಇಲ್ಲ, ಇವತ್ತು ನನಗೂ ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ ಬಂದಿದ್ದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ದು ಎಷ್ಟೋ ದಿನದ ಒತ್ತಡದಲ್ಲಿ ಮನ್ಸಲ್ಲಿ ಅನ್ಕೊಂತಾ ಇದ್ದೆ, ಬರಕ್ಕಾಗಿಲ್ಲ ಈ ರೋಡಲ್ಲೇ ಎಷ್ಟೊಂದ್ ಸತಿ ಹೋದಾಗುನು. ಸೊ ಇವತ್ತು ನನ್ನ ತಂಗಿ ಮೇಡ್ ದ ಡೇ ಬಂದಿದೀವಿ ಎಲ್ಲಾರು, ಅದು ಇಷ್ಟ ಜನ 5 ಜನನು ಸೇರಿ ಬಂದಿರೋದು ತುಂಬಾ ಖುಷಿ ಆಯ್ತು.